ಪುಲ್ವಾಮಾದಲ್ಲಿ ಭಯೋತ್ಪಾದಕರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುತಾತ್ಮರಾಗಿರುವ ಯೋಧರ ಸಂಖ್ಯೆ ಈಗ 30ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ತುರ್ತು ಸಭೆ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನು ಕೇಂದ್ರ ಸರ್ಕಾರದ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಭದ್ರತಾ ಸಲಹೆಗಾರರು ಕೂಡ ಭಾಗಿಯಾಗಿದ್ದಾರೆ. ತುರ್ತು ಸಭೆ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಈ ದಾಳಿಗೆ ತಕ್ಕ ಪ್ರತೀಕಾರವನ್ನ ತೀರ್ತೀವಿ ಅನ್ನುವಂತಹ ಮಾತನ್ನ ಕೇಂದ್ರ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹುತಾತ್ಮರಾಗಿರುವ ಯೋಧರ ಸಂಖ್ಯೆ ಹೆಚ್ಚುತ್ತಾ ಇದೆ. 30 ಜನ ಈಗ ಹುತಾತ್ಮರಾಗಿದ್ದಾರೆ ಅಂತ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನಷ್ಟು ಜನ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಆತಂಕ ಹೆಚ್ಚು ಮಾಡ್ತಾ ಇರುವಂತಹ ವಿಚಾರ. 45ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಈ ನಡುವೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನಾಳೆ ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಕಾರ್ಯಾಲಯದ ಅಧಿಕಾರಿಗಳು ಭಾಗಿಯಾಗಿದ್ದು ತುರ್ತು ಸಭೆ ಕೂಡ ಒಂದು ಕಡೆ ನಡೀತಾ ಇದೆ. ಈ ಸಭೆಯಲ್ಲಿ ಅಜಿತ್ ದೋವಲ್ ಸಭೆಯನ್ನ ಕರೆದಿರೋದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತುರ್ತು ಸಭೆಯನ್ನ ಕರೆದಿದ್ದು ದೆಹಲಿಯಲ್ಲಿ ಅಜಿತ್ ದೋವಲ್ ನೇತೃತ್ವದಲ್ಲಿ ತುರ್ತು ಸಭೆ ನಡೀತಾ ಇದೆ. ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಉಗ್ರರ ದಾಳಿಯನ್ನ ಉಗ್ರವಾಗಿ ಪ್ರಧಾನಿ ಮೋದಿ ಖಂಡಿಸಿದ್ದಾರೆ. ಉಗ್ರ ದಾಳಿಯನ್ನ ಪ್ರಧಾನಿ ಮೋದಿ ಉಗ್ರವಾಗಿ ಖಂಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ರೀತಿ ಅಂತ ನೋಡ್ಬೇಕು. ಉಗ್ರರ ದಾಳಿಯನ್ನ ಮಾತ್ರ ಪ್ರಧಾನಿ ಮೋದಿ ಉಗ್ರವಾಗಿ ಖಂಡಿಸಿದ್ದಾರೆ ಅಂತ ಈಗಾಗಲೇ ಕಾಂಗ್ರೆಸ್ ಹೇಳ್ತಾ ಇತ್ತು. ಪ್ರಧಾನಿ ಮೋದಿ ಈ ಬಗ್ಗೆ ಯಾಕೆ ಇನ್ನೂ ಕೂಡ ಮಾತನಾಡ್ತಾ ಇಲ್ಲ, ಈ ವಿಚಾರವಾಗಿ ಯಾಕೆ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇಲ್ಲ ಅನ್ನುವಂಥದ್ದು. ಈಗ ಉಗ್ರರ ದಾಳಿಯನ್ನ ಪ್ರಧಾನಿ ಮೋದಿ ಉಗ್ರವಾಗಿ ಖಂಡಿಸಿದ್ದಾರೆ. ಉಗ್ರರ ದಾಳಿಗೆ ಮೋದಿ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಯೋಧರ ಪ್ರಾಣಹಾನಿಯನ್ನ ವ್ಯರ್ಥವಾಗುವುದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಈಗ ಹೇಳಿರೋದು. ಪ್ರಧಾನಿ ಮೋದಿ 16 ಇಂಚಿನ ಎದೆಯನ್ನ ತೋರಿಸಬೇಕು 52 ಇಂಚಿನ ಎದೆಯನ್ನ ತೋರಿಸಬೇಕು ಅನ್ನುವಂತಹ ಮಾತನ್ನ ಏನು ಹೇಳಿದ್ರು ರಣದೀಪ್ ಸುರ್ಜೇವಾಲಾ. ಇದಕ್ಕೆ ಉಗ್ರರ ದಾಳಿಯನ್ನ ಪ್ರಧಾನಿ ಮೋದಿ ತೀವ್ರವಾಗಿ ಖಂಡಿಸಿದ್ದಾರೆ. ಏನಂತಂದ್ರೆ ಯೋಧರ ಪ್ರಾಣಹಾನಿಯನ್ನ ವ್ಯರ್ಥವಾಗುವುದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಈಗ ಹೇಳಿದ್ದಾರೆ. ಈ ಮೂಲಕ ಈ ದಾಳಿಯನ್ನ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಇಡೀ ದೇಶವೇ ಹುತಾತ್ಮ ಯೋಧರ ಕುಟುಂಬದ ಪರ ನಿಂತಿದೆ ಅನ್ನುವಂತಹ ಮಾತನ್ನ ಕೂಡ ಪ್ರಧಾನಿ ಮೋದಿ ಈ ಸಂದರ್ಭ ಹೇಳಿರೋದು. ಉಗ್ರರ ದಾಳಿಯನ್ನ ಈ ಮೂಲಕ ತೀವ್ರವಾಗಿ ಪ್ರಧಾನಿ ಮೋದಿ ಖಂಡಿಸಿದ್ದಾರೆ. ಯೋಧರ ಪ್ರಾಣಹಾನಿಯನ್ನ ವ್ಯರ್ಥವಾಗೋದಿಕ್ಕೆ ಬಿಡೋದಿಲ್ಲ. ಇಡೀ ದೇಶವೇ ಹುತಾತ್ಮ ಯೋಧರ ಕುಟುಂಬದ ಪರ ನಿಂತಿದೆ ಅಂತ ಪ್ರಧಾನಿ ಮೋದಿ ಈಗ ಉಗ್ರರ ದಾಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಉಗ್ರರ ದಾಳಿಯನ್ನ ಈ ಮೂಲಕ ತೀವ್ರವಾಗಿ ಅತ್ಯಂತ ಉಗ್ರವಾಗಿ ಪ್ರಧಾನಿ ಮೋದಿ ಖಂಡಿಸಿದ್ದಾರೆ. ಅಂದ್ರೆ ಇದಕ್ಕೆ ತಕ್ಕ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯ ಸಂದೇಶ ಇದು. ಯೋಧರ ಪ್ರಾಣಹಾನಿಯನ್ನ ವ್ಯರ್ಥವಾಗೋದಿಕ್ಕೆ ಬಿಡೋದಿಲ್ಲ ಅಂತಂದ್ರೆ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಯೋಧರ ಈ ಒಂದು ಹುತಾತ್ಮರಾಗಿರುವ ವಿಚಾರಕ್ಕೆ ಸರಿಯಾದ ಒಂದು ಪಾಠವನ್ನ ಕಲಿಸ್ತೀವಿ. ಉಗ್ರರಿಗೆ ಯೋಧರ ಪ್ರಾಣಹಾನಿಗೆ ತಕ್ಕ ಪಾಠವನ್ನ ಕಲಿಸ್ತೀವಿ, ತಕ್ಕ ಪ್ರತೀಕಾರವನ್ನ ಸಲ್ಲಿಸ್ತೀವಿ. ಸೈನಿಕರ ರಕ್ತದ ಪ್ರತಿ ಹನಿಗೂ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ವಿ.ಕೆ. ಸಿಂಗ್ ಅವರು ಹೇಳಿದ್ರು. ಇನ್ನು ಇದಕ್ಕೆ ಸರಿಯಾದ ಮರೆಯಲಾರದ ಪಾಠವನ್ನ ಎಂದೂ ಮರೆಯಲಾರದ ಪಾಠವನ್ನ ಕಲಿಸ್ತೀವಿ ಅಂತ ಅರುಣ್ ಜೇಟ್ಲಿ ಹೇಳಿದ್ರು. ಈಗ ಇದೇ ಒಂದು ರೀತಿಯ ಮಾತನ್ನ ಪ್ರಧಾನಿ ಮೋದಿ ಕೂಡ ಹೇಳಿರೋದು. ಯೋಧರ ಪ್ರಾಣಹಾನಿಯನ್ನ ವ್ಯರ್ಥವಾಗೋದಕ್ಕೆ ಬಿಡೋದಿಲ್ಲ ಅಂತಂದ್ರೆ ಮತ್ತೊಂದು ಕಾರ್ಯಾಚರಣೆಯ ಎಚ್ಚರಿಕೆಯನ್ನ ಈ ಮೂಲಕ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆದ್ರೆ ಯಾವಾಗ ಹೇಗೆ ಅನ್ನುವಂಥದ್ದು ಇನ್ನಷ್ಟು ನಿರ್ಧಾರ ಆಗ್ಬೇಕಾಗಿದೆ. ಗಾಯಗೊಂಡಿರುವ ಯೋಧರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನುವಂಥದ್ದು ಈಗ ಮೋದಿ ಅವರು ಹಾರೈಸಿರುವಂತಹ ವಿಚಾರ. ಟ್ವಿಟರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಗಾಯಗೊಂಡಿರುವ ಯೋಧರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಈ ಮೂಲಕ ಉಗ್ರರ ದಾಳಿಯನ್ನ ಪ್ರಧಾನಿ ಮೋದಿ ಉಗ್ರವಾಗಿ ಖಂಡಿಸಿದ್ದಾರೆ. ಇಡೀ ದೇಶವೇ ಹುತಾತ್ಮ ಯೋಧರ ಕುಟುಂಬದ ಪರ ನಿಂತಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಗಾಯಗೊಂಡಿರುವ ಯೋಧರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಅವರು ಮಾಡಿರೋದು. ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮಾತನಾಡಿದ್ದೇನೆ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ಹೇಳ್ತಾರೆ. ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮಾತನಾಡಿದ್ದೇನೆ, ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ ಅನ್ನುವಂಥದ್ದು ಪ್ರಧಾನಿ ಮೋದಿ ಅವರು ಟ್ವಿಟರ್ನಲ್ಲಿ ಕೊಟ್ಟಂತಹ ಪ್ರತಿಕ್ರಿಯೆ. ಉಗ್ರರ ದಾಳಿಯನ್ನ ತೀವ್ರವಾಗಿ ಖಂಡಿಸಿರುವಂತಹ ಅವರು ಸೈನಿಕರ ಪ್ರಾಣಹಾನಿಯನ್ನ ವ್ಯರ್ಥವಾಗೋದಿಕ್ಕೆ ಬಿಡೋದಿಲ್ಲ ಅನ್ನುವಂತಹ ಆಕ್ರೋಶದ ಮಾತನ್ನ ಅವರು ಹೇಳಿದ್ದಾರೆ. ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ನಾನು ಈ ಸಂಬಂಧ ಮಾತನಾಡಿದ್ದೇನೆ ಅನ್ನುವಂತಹ ಮಾತನ್ನ ಅವರು ಹೇಳಿರೋದು.
ಇನ್ನು ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅದನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಕೂಡ ಆಗ್ರಹಿಸಿತ್ತು, ಪ್ರಧಾನಿ ಮೋದಿ ತಮ್ಮ ನಿಲುವನ್ನ ಹೇಳಬೇಕು ಈ ವಿಚಾರವಾಗಿ. ಪದೇ ಪದೇ ಇಂತಹ ಅಟ್ಯಾಕ್ಗಳು ಆಗ್ತಾ ಇವೆ ಭಾರತದ ಮೇಲೆ, ಅದರಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಅಟ್ಯಾಕ್ಗಳು ಜಾಸ್ತಿ ಆಗಿವೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಆಗಿತ್ತು. ಈಗ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿರೋದು ಕೂಡ ಬಿಜೆಪಿಯ ಅವಧಿಯಲ್ಲೇ. ಇಂತಹ ಕಾರ್ಯಾಚರಣೆ ಮತ್ತೊಂದು ನಡೆಯಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ನೀಡಲಾಗ್ತಾ ಇರೋದು. ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಈಗ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಒಂದು ಸಿಆರ್ಪಿಎಫ್ ಯೋಧರ ಮೇಲೆ ನಡೆದಿರುವಂತಹ, ಪುಲ್ವಾಮಾದಲ್ಲಿ ನಡೆದಿರುವಂತಹ ಅಟ್ಯಾಕ್ ಅನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಸೈನಿಕರ ಪ್ರಾಣ ಹಾನಿಯನ್ನ ವ್ಯರ್ಥವಾಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಕೂಡ ಪ್ರಧಾನಿಯಲ್ಲಿ ಹೇಳಿರೋದನ್ನ ಗಮನಿಸಬಹುದು. ಅದರ ಜೊತೆಗೆ ಪ್ರತಿ ಸೈನಿಕರ ಪ್ರತಿ ಕುಟುಂಬದ ಜೊತೆಗೂ ಕೂಡ ಪ್ರತಿಯೊಬ್ಬ ಭಾರತೀಯರು ಕೂಡ ಇರ್ತಾರೆ ಅನ್ನುವಂತಹ ಮಾತನ್ನ, ಜೊತೆಗೆ ಗಾಯಗೊಂಡಿರುವಂತಹ ಸೈನಿಕರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಇದು ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಕೊಟ್ಟಂತಹ ಪ್ರತಿಕ್ರಿಯೆ. ಇದು ಕೇವಲ ಪ್ರತಿಕ್ರಿಯೆಯಾಗಿ ಉಳಿಬಾರದು. ಈ ಉಗ್ರ ಖಂಡನೆ, ಈ ಒಂದು ತೀವ್ರವಾದಂತಹ ಖಂಡನೆ, ಆಕ್ರೋಶಭರಿತವಾದಂತಹ ಮಾತು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ಯಾವ ರೀತಿ ಕಾರ್ಯಾಚರಣೆ ರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.